ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೌಲ್ವಿ ಜಹಾಂಗೀರಿಂದ ಸಂತ್ರಸ್ತೆಗೆ ಬ್ಲಾಕ್ ಮೇಲ್ ಆಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣ ರಾಜ್ಯ ಮಹಿಳಾ ಆಯೋಗಕ್ಕೆ ಹೋಗಿರುವಂಥದ್ದು. ಈಗ ಆಯೋಗ ಎಂಟ್ರಿ ಕೊಟ್ಟಿದೆ. ಸೊ ಪ್ರಕರಣ ಸಂಬಂಧ ವರದಿಯನ್ನು ಕೇಳಿರುವಂಥದ್ದು ರಾಜ್ಯ ಮಹಿಳಾ ಆಯೋಗ. ಪೂರ್ವ ವಿಭಾಗದ DCPಗೆ ಪತ್ರವನ್ನು ಬರೆದಿದೆ ಮಹಿಳಾ ಆಯೋಗ. ಸೊ ಬೆಂಗಳೂರಿಗೆ ಬಂದಿರುವಂಥ ಬಿಹಾರ ಮೂಲದ ದಂಪತಿ ಬೆಂಗಳೂರಿಂದ ಅವರು ಬಿಹಾರದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಈ ವೇಳೆ ಈತ ಜಹಾಂಗೀರ್ ಅನ್ನುವಂಥ ವ್ಯಕ್ತಿ ಪರಿಚಯ ಆಗ್ತಾನೆ. ಜಹಾಂಗೀರ್ ಮನೆಯಲ್ಲಿ ಸೇವೆ ಮಾಡುವಂತೆ ಪತ್ನಿಗೆ ಸೂಚನೆ ಕೊಡ್ತಾನೆ ಪತಿ. ಸೊ ಅದನ್ನೇ ಬಂಡವಾಳ ಮಾಡ್ಕೋತಾನೆ ಈತ. ಆತನ ಮನೆಯಲ್ಲಿ ಕೆಲಸ ಮಾಡಿ ಮನೆಗೆ ಬರ್ತಾ ಇದ್ದಂಗೆ ವಾಪಸ್ ಆಗುತ್ತಿದ್ದಾಗಿ ವರದಿಯನ್ನು ಕೊಡ್ತಾರೆ. ಸೊ ಜಹಾಂಗೀರ್ ಮತ್ತೆ ಈ ಯಾಕೆ ಬ್ಲಾಕ್ ಮೇಲ್ ಅತ್ಯಾಚಾರಕ್ಕೆ ಯತ್ನ ಮಾಡಿರುವಂಥ ವಿಡಿಯೋವನ್ನು ಕೂಡ ಈತ ಮಾಡಿಕೊಂಡಿರ್ತಾನೆ. ಆ ವಿಡಿಯೋವನ್ನು ಇಟ್ಕೊಂಡು ಈತ ಬ್ಲಾಕ್ ಮೇಲ್ ಮಾಡ್ತಾನೆ. ಅದರಿಂದ ಬೇಸತ್ತು ಬೆಂಗಳೂರೇ ಬೇಡ ಅಂತೇಳಿ ಪಾಪ ದಂಪತಿ ಬಿಟ್ಟು ಹೋಗಿರ್ತಾರೆ. ಮತ್ತೆ ವಾಪಸ್ ಬರ್ತಾರೆ. ಆವಾಗ ಮತ್ತೆ ಈತ ಆ ಒಂದು ದಂಪತಿಗೆ ಟಾರ್ಚರ್ ಕೊಡೋದಕ್ಕೆ ಮುಂದಾಗ್ತಾನೆ. ಬ್ಲಾಕ್ ಮೇಲ್ ಮಾಡೋದಕ್ಕೆ ವಿಡಿಯೋವನ್ನು ತೋರಿಸಿ. ಈಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದ್ದು ಇದರ ಬಗ್ಗೆ ವರದಿ ಕೊಡಬೇಕು ಅಂತೇಳಿ. ಅಲ್ಲಿಗೆ ಒಂದು ಸೂಫಿ ಬಾಬಾ ಏನು ಮಾಡ್ತಾರೆ ಅಂದರೆ ಅವರ ಶಿಷ್ಯಂದರಾಗಿರೋರಿಗೆ ರೇಪ್ ಮಾಡ್ತಾರೆ. ಈ ವಿಷಯ ಹೆಂಗೆ ತಿಳಿದು ಬಂತು ಅಂದರೆ ಇವತ್ತಿಂದ ಎಲ್ಲ 2023ರಿಂದ ಆ ಲೇಡಿ ಯಾರಿದ್ದಾರೆ, ವಿಕ್ಟಿಮ್ ಯಾರಿದ್ದಾರೆ, ಅವರು ಗೋವಿಂದಪುರಲ್ಲಿ ಅವರ ಗುರುಗೆ ಸೇವೆ ಮಾಡ್ಕೊಂಡಿದ್ರು. ಸೇವೆ ಮಾಡ್ಕೊಂಡಿರ್ಬೇಕಾದ್ರೆ ಈ ಮನುಷ್ಯ ಯಾರಿದೆ ಸೂಫಿ ಬಾಬಾ, ಇವನು ಒಬ್ಬ ರಾಕ್ಷಸ. ಇವನು ಏನು ಮಾಡಿದ್ದಾನೆ, ಮಗಳು ನಂತರ ಶಿಷ್ಯನಿಗೆ ರೇಪ್ ಮಾಡಿದ್ದಾನೆ. ಊಟ ಬರೆಸ್ಬೇಕಾದ್ರೆ ಕೈ ಹಿಡಿದು ಬಟ್ಟೆ ಎಲ್ಲ ಹರಿದು ರೇಪ್ ಮಾಡಿ ಆಮೇಲೆ ಧಮಕಿ ಕೊಟ್ಟಿದ್ದಾನೆ. ನೀನು ಎಲ್ಲಾದರೂ ಹೋಗಿ ಹೇಳಿದ್ರೆ ನೀನು ವೀಡಿಯೋಸು ಮತ್ತು ಫೋಟೋಸ್ ಸರ್ಕ್ಯುಲೇಟ್ ಮಾಡಿ ನಿನ್ನ ಜೀವನ ಹಾಳು ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದ್ರ ಜೊತೆಗೆ ಇನ್ನೂ ಏನು ಹೇಳಿದ್ದಾನೆ, ನನಗೆ ಮಾಟ ಮಂತ್ರ ಗೊತ್ತು, ನನಗೆ ಹತ್ರ ಯಾರ್ಯಾರೋ ಇದ್ದಾರೆ, ನಿನ್ನ ಜೀವನ ಫುಲ್ ಹಾಳು ಮಾಡ್ತೀನಿ, ನಿನ್ನ ಮಕ್ಳ ಜೀವನ, ನಿನ್ನ ಗಂಡನ ಜೀವನ ಎಲ್ಲ ಹಾಳು ಮಾಡ್ತೀನಿ. ಆ ಲೇಡಿ ಏನು ಮಾಡ್ತಾಳೆ, ಗಂಡ ಬಿಟ್ಟೋಗ್ಬಿಡ್ತಾನೆ ಅನ್ನೋ ಒಂದು ಭಯದಲ್ಲಿ, ಇಲ್ಲ ಗಂಡ ಮತ್ತು ಮಕ್ಳಿಗೆ ಏನಾದರೂ ಒಂದು ಆಗುತ್ತೆ ಅಂತ ಒಂದು ಭಯದಲ್ಲಿ ಈ ಲೇಡಿ ಬಂದು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಬಟ್ ರೀಸೆಂಟ್ ಒಂದು 10-15 ಡೇಸ್ ಬ್ಯಾಕ್ ಮತ್ತೆ ಈ ಬಾಬಾ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀನು ನನ್ನ ಜೊತೆ ಬಂದು ಮಲ್ಕೊಬೇಕು. कितना साल से आपको वो जानते थे? आपको हम उसको 2019 से जानते थे। हाँ, आपको कैसा पता हुआ इधर आने के लिए? वही बुलाया इधर? नहीं, हम उससे गुरु माने थे। गुरु एक दीक्षा होता है, दीक्षा लेते ना गुरु से, उससे हम दीक्षा लिए थे। हम दोनों परिवार दीक्षा लेते